ಪ್ರವೀಣ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ರಾಜ್ಯದಲ್ಲಿರುವಂತಹ ಜನರಿಗೆ ಗ್ಯಾರಂಟಿಗಳು ತಲುಪ್ತಾ ಇದೆಯೋ ಇಲ್ವೋ ಅನ್ನೋದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೊತ್ತೇ ಇಲ್ವಂತೆ. ಹೌದಾ, ಗ್ಯಾರಂಟಿಗಳು ನಿಂತು ಹೋಗ್ಬಿಟ್ಟಿದೆಯೇನಯ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ತಿರುಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಹಣ ತಿಂಗಳ ಸಿಗ್ತಾ ಇಲ್ಲ ಸರ್, 2-3 ತಿಂಗಳಾಯ್ತು ಬಂದೇ ಇಲ್ಲ. ಅನ್ನಭಾಗ್ಯ ಹಣವೂ ಕೂಡ 5-6 ತಿಂಗಳಾಯ್ತು ಸಿಕ್ಕೇ ಇಲ್ಲ ಅಂತ ಕೇಳಿದ್ರೆ ಅದೇನ್ ಸಂಬಳ ಏನ್ರಿ, ಪ್ರತಿ ತಿಂಗಳು 1-2ನೇ ತಾರೀಕು ಅಂತ ಅಂದ್ಬಿಟ್ರೆ ಸಿಕ್ಬಿಡಕ್ಕೆ ಅಂತ ಹೇಳಿ ಜಾರು ಹೇಳ್ತಿದ್ದಾರೆ. ಜನಗಳನ್ನ ಮತದಾರರನ್ನ ನೀವು ಭಿಕ್ಷುಕರು ಅಂತ ಅಂದ್ಕೊಂಡ್ರ? ಮತ್ತೊಂದು ಕಡೆ ಜನಗಳಿಗೆ ಹೋಗಿ ಕೇಳಿದ್ರೆ ಇಷ್ಟು ದಿನ ಕಳ್ಳ ಹಣ ಇತ್ತು, ಇವತ್ತು ಕಳ್ಳ ಹಣ ಖಾಲಿ ಆಗ್ಬಿಟ್ಟಿದೆ, ಸೊ ಹೀಗಾಗಿ ಗ್ಯಾರಂಟಿನ ಮರ್ತ್ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ ಜನ ಆಕ್ರೋಶಗೊಳ್ತಿದ್ದಾರೆ. ಹಾಗಾದ್ರೆ ಏನನ್ನಾಯ್ತು, ಯಾರ್ಯಾರು ಏನೇನ್ ಮಾತಾಡಿದ್ರು, ಜಾರ್ಜ್ ಅವರ ಮಾತು ಎಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವ್ರಿಗೆ ಗ್ಯಾರಂಟಿ ಬಗ್ಗೆ ಗೊತ್ತೇ ಇಲ್ವಂತೆ. ಸೊ ಏನೇನ್ ನಡೀತು ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಅವರ ಬಾಯಿಂದ ಬಂದಿರುವಂತದ್ದು ಮಾತನ್ನ ಅಂತಂದ್ರೆ, ಗ್ಯಾರಂಟಿ ನಿಂತು ಹೋಗ್ಬಿಟ್ಟಿದ್ಯಾ ಅಂತ ಕೇಳಿರುವಂತ ಈ ಒಂದು ಪ್ರಶ್ನೆಗೆ ಜನ ಆಕ್ರೋಶಗೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಇವರು ಮತ ಕೇಳುವಂತ ಸಂದರ್ಭದಲ್ಲಿ 5 ವರ್ಷ ನಾವು ಅಧಿಕಾರದಲ್ಲಿ ಇರೋವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಯಾವತ್ತೂ ತಪ್ಪೋದಿಲ್ಲ, ಸೊ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ನಾವು ಈ ಅಧಿಕಾರವನ್ನ ನಡೆಸೋವರೆಗೂ 5 ವರ್ಷಗಳ ಕಾಲವೂ ಕೂಡ ನಿಮಗೆ ಯಾವತ್ತೂ ಕೂಡ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅಂತ ಹೇಳಿ ಏನೋ ಆ ಮಾತನ್ನ ಕೊಟ್ಟಿದ್ರೆ, ಏನೋ ಒಂದು ನಂಬಿಕೆ ನಾವು ಮೂಡಿಸಿದ್ರಲ್ಲ, ಸೊ ಆ ನಂಬಿಕೆಗೆ ನೀವು ಬದ್ಧರಾಗಿದ್ದೀರಾ? ಅದಕ್ಕಿಂತ ಗ್ಯಾರಂಟಿಗಳು ಜನಗಳಿಗೆ ತಲುಪ್ತಾ ಇದೆಯೋ ಇಲ್ವೋ, ಗ್ಯಾರಂಟಿಗಳು ನಿಂತು ಹೋಗಿದೆಯೋ ಅಥವಾ ಕೊಡ್ತಾ ಇದ್ದಾರೋ ಇದ್ರ ಬಗ್ಗೆ ಕೂಡ ಗಮನನೇ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ. ಏನಾಯ್ತು ಸಿಎಂ ಸಿದ್ದರಾಮಯ್ಯ ಅವರೇ? ಇನ್ನೊಂದು ಕಡೆಗೆ ಗ್ಯಾರಂಟಿಗಳನ್ನ ತಗೊಳ್ತಾ ಇರೋರನ್ನ ನೀವು ಭಿಕ್ಷುಕರಂತ ನೋಡ್ತಾ ಇದ್ದೀರಾ ಏನೋ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಇವತ್ತು ಕೆಜೆ ಜಾರ್ಜ್ ಅವರು ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಸಂಚಲನ ವಿವಾದವನ್ನ ಮೂಡಿಸಿರುವಂತದ್ದು. ಕೇಳ್ತಾರೆ ರಿಪೋರ್ಟರ್ಸ್ ಹೋಗಿ ಒಂದ್ ಮಾತು ಕೇಳ್ತಾರೆ, ಏನಂತಂದ್ರೆ ಸರ್ 3-4 ತಿಂಗಳದಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಮತ್ತೆ ಅನ್ನಭಾಗ್ಯ ಹಣ ಏನಿತ್ತಲ್ಲ ಅಂತಂದ್ರೆ 5 ಕೆಜಿಗೆ ಪರ್ಯಾಯ ಹಣ ಏನಿತ್ತಲ್ಲ, ಸೊ ಆ ಹಣವೂ ಕೂಡ ಬರ್ತಾ ಇಲ್ಲ, ಯಾಕೆ ಸರ್ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ, ಅದೇನ್ರಿ ಸಂಬಳ ಏನ್ರಿ ಅದು, ಪ್ರತಿ ತಿಂಗಳು ನಿಮ್ಗೆ 1-2ನೇ ತಾರೀಕು ಅಂತಂದ್ರೆ ಬಂದು ಬೀಳೋದಕ್ಕೆ ಅಂತ ಕೇಳ್ತಾರೆ. ಇನ್ನೊಂದು ಕಡೆಗೆ ಸಿಎಂ ಅವ್ರಿಗೂ ಕೂಡ ಗ್ಯಾರಂಟಿಗಳು ಜನಗಳಿಗೆ ತಲುಪ್ತಾ ಇದೆಯೋ ಇಲ್ವೋ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲಂತೆ ಸರ್ ಅಂತ ಹೇಳ್ತಾರೆ. ಸೊ ಆಗ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ ಏನ್ ಗೊತ್ತಾ, ಏನ್ರಿ ಎಲ್ಲವನ್ನು ಕೂಡ ನೆನಪಿಟ್ಕೋಬೇಕಾ, ಅವರು ಎಲ್ಲನ್ನೂ ಕೂಡ ತಿಳ್ಕೊಬೇಕಾ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ. ಸರ್ ಅವರು ರಾಜ್ಯದ ಸಿಎಂ ಸರ್, ಅವರು ತಿಳ್ಕೊಳ್ಳದೆ ಬೇರೆ ಯಾರು ತಿಳ್ಕೊಳಕ್ಕಾಗುತ್ತೆ, ಅವ್ರಿಗೆ ಗೊತ್ತಿರ್ಬೇಕಾಗಿರುವಂತ ವಿಚಾರ. ಅದ್ರಲ್ಲೂ ತಮ್ಮ ಸರ್ಕಾರದಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಗಳಿವು, ತಮ್ಮ ಕೂಸೆ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ? ಇನ್ನೊಂದು ಪ್ರಶ್ನೆ. ಇನ್ನೊಂದೇನಂತಂದ್ರೆ ಸಂಬಳದ ಕುರಿತಾಗಿ ಈಗೇನ್ ಜಾರ್ಜ್ ಅವರು ಮಾತಾಡಿದಾರಲ್ಲ, ಸೊ ಈ ವಿಚಾರವಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇಗೆ ಅಂತಂದ್ರೆ ಇಷ್ಟು ದಿನ ಅವರ ಬಳಿ ಕಳ್ಳ ಹಣ ಇತ್ತು, ಈಗ ಕಳ್ಳ ಹಣ ಖಾಲಿ ಆಗ್ಬಿಟ್ಟಿದೆ, ಸೊ ಹೀಗಾಗಿ ಅವ್ರಿಗೆ ಗ್ಯಾರಂಟಿಗಳನ್ನ ನಿಭಾಯಿಸಕ್ ಆಗ್ತಾ ಇಲ್ಲ, ಗ್ಯಾರಂಟಿಗಳನ್ನ ಕೊಡಕ್ ಆಗ್ತಿಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ ಈಗ ಇವರೇ ಕೊಟ್ಟಿರೋದು, ಇವರೇ ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಜನಗಳ ಮನೆ ಬಾಗಿಲವರೆಗೂ ಹೋಗಿದ್ದು. ಯಾರು ನಿಮ್ಗೆ ಗ್ಯಾರಂಟಿಗಳನ್ನ ಕೊಡಿ, ನೀವು 5 ಗ್ಯಾರಂಟಿನ ಕೊಟ್ರೆ ನಾವು ನಿಮ್ಗೆ ಓಟ್ ಹಾಕ್ತಿವಿ ಅಂತ ಹೇಳಿ ಜನ ಯಾರಾದ್ರೂ ನಿಮ್ಮ ಮನೆ ಮುಂದೆ ಬಂದಿದ್ರಾ? ಇಲ್ಲ, ನೀವಾಗೆ ಅವ್ರ ಮನೆ ಮುಂದೆ ಹೋಗಿತ್ತು, ನಾವು ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ, ಯಾರು ಕೂಡ ನಿಮ್ಮ ಮನೆ ಬಾಗಿಲವರೆಗೂ ಬಂದಿರ್ಲಿಲ್ಲ ಗ್ಯಾರಂಟಿಗಳನ್ನ ಕೊಡಿ ಅಂತ ಹೇಳಿ. ನೀವೇ ಅವ್ರ ಹತ್ರ ಹೋಗಿ, ನೀವೇ ಅವ್ರ ಮನೆ ಬಾಗಿಲವರೆಗೂ ಹೋಗಿ 5 ಗ್ಯಾರಂಟಿಗಳನ್ನ ಕೊಡ್ತೀವಿ, ನಿಮ್ಮ ಮತ ನಮಗ್ ಬೇಕು, ನೀವು ನಮಗೆ ಆಶೀರ್ವಾದ ಮಾಡಿ, ನೀವು ನಮಗೆ ಮತ ಹಾಕಿದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ, ನಾವು ಅಧಿಕಾರದಲ್ಲಿ ಇರೋವರೆಗೂ ಅಂತಂದ್ರೆ ಸೂರ್ಯ ಚಂದ್ರ ಎಷ್ಟು ಸತ್ಯವೋ, ಅವ್ರು ಇರೋದು ಎಷ್ಟು ಸತ್ಯವೋ, ಸೊ ಅಷ್ಟು ನಾವು ಸತ್ಯವಾಗಿ ನಿಮ್ ಜೊತೆ ನಡ್ಕೊಳ್ತೀವಿ, ಗ್ಯಾರಂಟಿಗಳನ್ನ ನಾವು ನಿಭಾಯಿಸ್ತೀವಿ, ಕೊಡ್ತೀವಿ, ಯಾವ ತಿಂಗಳಿಗೂ ಕೂಡ ನಾವು ಮಿಸ್ ಮಾಡೋದಿಲ್ಲ ಅಂತ ಹೇಳಿ ಏನ್ ಆಶ್ವಾಸನೆ ಕೊಟ್ಟಿದ್ರಲ್ಲ, ಸೊ ಆ ಆಶ್ವಾಸನೆಗೆ ನೀವು ಬದ್ಧರಾಗಿದ್ದೀರಾ ಸರ್? ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸ್ವಲ್ಪ ಯೋಚನೆ ಕಾಳಜಿ ಇದೆಯಾ? ಯಾರು ಕೇಳಿರ್ಲಿಲ್ಲ, ನೀವಾಗಿಗೆ ಹಳ್ಳ ತೋಡ್ಕೊಂಡಿದ್ದು, ಸೊ ಈಗ ಅದನ್ನ ನಿಭಾಯಿಸಕ್ ನಿಮ್ ಕಡೆ ಆಗ್ತಾ ಇಲ್ಲ ಅಂತಂದ್ರೆ ಏನು? ಹಾಗಾದ್ರೆ ನಿಮ್ಗೆ ಗ್ಯಾರಂಟಿಗಳ ಬಗ್ಗೆ ಗಮನ ಇಲ್ವಾ? ಅಥವಾ ಇಷ್ಟು ದಿನ ಏನು ಅಂತಂದ್ರೆ ಅಧಿಕಾರಕ್ಕೆ ಬರೋವರೆಗೂ ಕೂಡ ಒಂದು ನೆಪ ಮಾಡ್ಕೊಂಡು ಗ್ಯಾರಂಟಿ 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 ಅನ್ನೋ ಒಂದು ಹೆಸರನ್ನ ಹೇಳ್ಕೊಂಡು ಮತಗಳನ್ನ ಹಾಕಿಸ್ಕೊಂಡು ಅಧಿಕಾರಕ್ಕೆ ಏರಿದ ನಂತರ ಇವತ್ತು ಮತದಾರರನ್ನ ನೀವು ಚಿಂಬುಗಿತಾ ಇದ್ದೀರಾ, ಕೈ ಬಿಡ್ತಿದ್ದೀರಾ? ಇನ್ನೊಂದು ಕಡೆಗೆ ಗ್ಯಾರಂಟಿ ಹಣವನ್ನ ಸಂಬಳ ಅನ್ಕೊಂಡಿದ್ದೀರಾ, ಅದೇನು 1-2ನೇ ತಾರೀಕು ಅಂತಂದ್ರೆ ಬಂದು ಬೀಳೋದಕ್ಕೆ. ಸರ್ ನೀವು ಅವತ್ತು ಏನ್ ಹೇಳಿದ್ರಿ, ಪ್ರತಿ ತಿಂಗಳು 30-31ನೇ ತಾರೀಕು ಹಣ ಬಂದು ಬೀಳತ್ತೆ ಅಂತ ಹೇಳಿ ನೀವು ಆಶ್ವಾಸನೆ ಕೊಟ್ಟಿದ್ದು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ದನ್ನ ನೀವು ಮರ್ತು ಬಿಟ್ರ ಸರ್?
ಆ ಈಗ ಅದೇನು ಸಂಬಳ ಅಂದ್ಕೊಂಡಿದ್ದೀರಾ? 1-2ನೇ ತಾರೀಕು ಅಂತಂದ್ರೆ ಬಂದು ಬೀಳೋದಕ್ಕೆ ಅಂತ ಹೇಳ್ತಿದ್ದೀರಾ. ನೀವು 2,000 ರೂಪಾಯಿ ಹಣದ ಆಸೆಯನ್ನ ಮೂಡಿಸಿದ್ದೇ ನೀವು, ಆ ಕನಸನ್ನ ಸೃಷ್ಟಿ ಮಾಡಿದ್ದೇ ನೀವು. ಆಸೆ ತೋರಿಸಿ ಇವತ್ ಯಾಕೆ ಅದು ಸಂಬಳನ, ಅದು ಹಂಗ ಅದು ಹಿಂಗ ಅಂತ ಹೇಳಿ ಅಂತಂದ್ರೆ ಜನ ಇವತ್ತು ನಿಮ್ಗ ದುಡ್ಡನ್ನ ಕೇಳ್ತಾ ಇದಾರ ಅಂತಂದ್ರೆ ಅವ್ರನ್ನ ನೀವು ಭಿಕ್ಷುಕರ ಅನ್ಕೊಂಡಿದ್ದೀರಾ? ಜನಗಳಿಗೆ ನೀವು ಅವಮಾನ ಮಾಡ್ತಿದ್ದೀರ ಅಂತ ಅನಿಸ್ತಿಲ್ವಾ? ಮತದಾರರಿಗೆ ನೀವು ಈ ರೀತಿ ಹೇಳಿಕೆಗಳನ್ನ ಕೊಡೋ ಮೂಲಕ ಅವಮಾನ ಮಾಡ್ತಿದ್ದೀರಿ. ಅವರು ನಿಮಗೆ ಮತಗಳನ್ನ ಹಾಕಿ ಅವ್ರು ಕೊಟ್ಟಿರೋ ಭಿಕ್ಷೆ ಮೇಲೆ ಇವತ್ತು ನೀವು ಅಧಿಕಾರಕ್ಕೇರಿದ್ದೀರಿ. ಇವತ್ತು ನಾವೇನ್ರಿ ಅದೇನು ಸಂಬಳನ ಅದನ್ನ ಹಾಕ್ಬಿಡೋಕೆ 1-2ನೇ ತಾರೀಕು ಅಂತಂದ್ರೆ ಹಾಕ್ಬಿಡಕ್ಕೆ ಅಂತ ಹೇಳಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರಲ್ಲ, ಸೊ ಇದು ವಿವಾದಕ್ಕೀಡಾಗತ್ತೆ ಅನ್ನೋದಿಲ್ವಾ? ವಿರೋಧ ಪಕ್ಷದ ನಾಯಕರಿಗೆ ಈ ಒಂದು ನನ್ನ ಹೇಳಿಕೆ ಆಹಾರ ಆಗುತ್ತೆ ಅನ್ನೋದಿಲ್ವಾ? ಸಚಿವರೇ, ಈಗ ಸಂಬಳನ ಅದು 1-2ನೇ ತಾರೀಕು ಅಂತಂದ್ರೆ ಮುಟ್ಟಿಸ್ಬಿಡಕ್ಕೆ ತಲುಪಿಸ್ಬಿಡಕ್ಕೆ ಅಂತ ಹೇಳಿದ್ರಲ್ಲ, ಈಗ ಈಗ ನಿಮ್ಮ ಶಾಸಕರ PA ಸೊ ಆ ಅಧಿಕಾರಿಗಳಿಗೆ ಪ್ರತಿ ತಿಂಗಳ ಸ್ಯಾಲ್ರಿ ಹೋಗ್ತಾ ಇದೆಯಾ, ಸಂಬಳ ಹೋಗ್ತಾ ಇದೆಯಾ, ಅವ್ರಿಗೆ ಸಂಬಳ ಹಾಕ್ತಿದ್ದೀರಾ? ಅದ್ರ ಬಗ್ಗೆ ನೆನಪಿದ್ಯಾ ಸರ್? ಅವ್ರಿಗೂ ನೀವು ಕರೆಕ್ಟ್ ಆಗಿ ಸಂಬಳ ಹಾಕ್ತಾ ಇಲ್ಲ. ನೀವೇನ್ ಇಲ್ಲಿ ಸಂಬಳ ಹಾಕೋದೇನ್ ಬೇಡ, ಅವ್ರಿಗೇನ್ ನೀವು ಆಶ್ವಾಸನೆ ಕೊಟ್ಟಿದ್ದೀರಾ ಆ ಹಣ ಬೇಕು, ನಿಮ್ ಸಂಬಳ ಬೇಕಾಗಿಲ್ಲ. ಯಾರಿಗೆ ಸಂಬಳ ಕೊಡ್ಬೇಕಿತ್ತಲ್ಲ ಅವ್ರಿಗೆ ಸಂಬಳ ಕೊಡ್ತಿದ್ದೀರಾ. ಇನ್ನೊಂದು ಕಡೆಗೆ 8-7 ವಿವಿಗಳನ್ನ ನೀವು ಮುಚ್ಚಿಸೋ ಒಂದು ಪ್ರಯತ್ನದಲ್ಲಿ ಇದ್ದೀರಲ್ಲ, ಅಂತಂದ್ರೆ ಆರ್ಥಿಕ ಮಿತವ್ಯಯವನ್ನ ನಾವು ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈಗ ಆ ವಿವಿಗಳನ್ನೂ ಕೂಡ ಬ್ರೇಕ್ ಹಾಕ್ತಿದ್ರಲ್ಲ, ಸೊ ಅಲ್ಲಿಯೂ ಕೂಡ ನೀವು ಈ ಗ್ಯಾರಂಟಿಗಳನ್ನ ನಿಭಾಯಿಸಬೇಕು ಅಂತ ಹೇಳಿ ಅಲ್ಲೆಲ್ಲ ನೀವು ಕಡಿವಾಣ ಹಾಕ್ತಿದ್ದೀರಾ. ಸೊ ಅಲ್ಲಿ ಗ್ಯಾರಂಟಿಗಳನ್ನ ನಿಭಾಯಿಸಬೇಕು ಅಂತ ಕಡಿವಾಣ ಹಾಕ್ ಬಂದ್ರಿ, ಸೊ ಇಲ್ಲಿ ನೀವು ಗ್ಯಾರಂಟಿಗಳನ್ನ ಸರಿಯಾಗಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ, ಹೆಂಗೆ? ಇನ್ನೊಂದು ಕಡೆಗೆ ಈ ಶಾಲಾ ಮಕ್ಕಳಿಗೆ ಏನ್ ಚಿಕ್ಕಿ ಸಿಗ್ತಾ ಇತ್ತಲ್ಲ, ಚಿಕ್ಕಿ ಇನ್ನು ಮುಂದೆ ಕ್ಯಾನ್ಸಲ್ ಅಂತೆ. ಯಾಕೆ ಅಂತ ಕೇಳಿದ್ರೆ ಗುಣಮಟ್ಟದ ಚಿಕ್ಕಿ ಸಿಗ್ತಾ ಇಲ್ಲ, ಶಾಲಾ ಮಕ್ಕಳಿಗೆ ಗುಣಮಟ್ಟದ ಚಿಕ್ಕಿ ಹೋಗ್ತಾ ಇಲ್ಲ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬೋದು. ಸೊ ಹೀಗಾಗಿ ಚಿಕ್ಕಿನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರಿ. ಅದಕ್ಕಿಂತ ನೀವು ಚಿಕ್ಕಿನ ಗುಣಮಟ್ಟದ ಚಿಕ್ಕಿನ ತೆಗೆದುಕೊಂಡು ಬರಕ್ ಆಗ್ಲಿಲ್ವಾ ಸರ್? ಅದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ತಿದ್ದೀರಿ ಅಂತಂದ್ರೆ ಈಗ ಚಿಕ್ಕಿನ ಕ್ಯಾನ್ಸಲ್ ಮಾಡ್ಬಿಟ್ರೆ ಅದರಿಂದ ವ್ಯಯ ಆಗ್ತಾ ಇರುವಂತ ಆ ಹಣವನ್ನ ಉಳಿಸ್ಕೊಳ್ಬಹುದು ಅನ್ನೋ ಒಂದು ಚಿಂತನೆನ, ಸೊ ಹಾಗಾಗಿ ಚಿಕ್ಕಿನ ನೀವು ಕ್ಯಾನ್ಸಲ್ ಮಾಡ್ಬಿಟ್ರ? ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಯಾಕೆಂತಂದ್ರೆ KJ ಜಾರ್ಜ್ ಅವರು ಕೇಳಿರುವಂತ ಆ ಒಂದು ಪ್ರಶ್ನೆ ಇದೆಯಲ್ಲ, ಸಂಬಳನ ಅಂತ. ಎಲ್ಲಿ ಸಂಬಳ ಕೊಡ್ಬೇಕು ಅಲ್ಲಿ ಸಂಬಳ ಕೊಡ್ತಿಲ್ಲ, ಜೊತೆಗೆ ಈ ಮಕ್ಕಳಿಗೆ ಎಲ್ಲ ಏನೊಂದು ಯೋಜನೆ ತಂದ್ರಲ್ಲ ಈ ಚಿಕ್ಕಿ ಕೊಡೋದು, ಅದನ್ನು ಕೂಡ ಸರಿಯಾಗಿ ನಿಭಾಯಿಸಕ್ ಆಗ್ತಿಲ್ಲ. ಇನ್ನೊಂದು ಕಡೆಗೆ ಈಗ ಗ್ಯಾರಂಟಿ ನೀವೇ ಹೇಳಿರೋದು ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಹೇಳಿ ಆ ಗ್ಯಾರಂಟಿಗೆ ನೀವು ಬದ್ಧರಾಗಿ ನಿಲ್ಲಕ್ಕೂ ಕೂಡ ಆಗ್ತಿಲ್ಲ. ಸಂಬಳ ಏನ್ರಿ 1-2ನೇ ತಾರೀಕಿಗೆ ಕೊಡಕ್ಕಾಗದು, ಮತ್ ಯಾವಾಗ ಕೊಡ್ತೀರಾ? ಇದೊಂದು ಪ್ರಶ್ನೆ ಇದೆ, ಯಾವಾಗ ಬರುತ್ತೆ? ಇನ್ನೊಂದು ಕಡೆ ಈ ಅಕ್ಕಿ ಹಣ ಸರಿಯಾಗಿ ಸಿಗ್ತಿಲ್ಲ, ಗೃಹಲಕ್ಷ್ಮಿ ಹಣ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ ಈ ವಿವಾದ ಕಿಡಿ ಹೊತ್ಕೊಳ್ತಲ್ಲ, ಸೊ ಈ ಸಂದರ್ಭದಲ್ಲಿ ಈಗ ಎಚ್ಚೆತ್ಕೊಂಡಿರುವಂತ ಆಹಾರ ಸಚಿವರು ಇನ್ನು ಮುಂದೆ ಹಣ ಕೊಡೋದಿಲ್ಲ, ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ನೋಡ್ಬೇಕು ಅದ್ ಯಾವಾಗ ಬಂದು ಅಕ್ಕಿ ಬರುತ್ತೋ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆನ ಕೊಟ್ಟಿದ್ರು, ಅಕ್ಕಿ ದಾಸ್ತಾನು ಸರಿಯಾಗಿದೆ, ಈಗ ರಾಜ್ಯ ಸರ್ಕಾರ ಬಂದು ಖರೀದಿ ಮಾಡಿ ಜನಗಳಿಗೆ ತಲುಪಿಸಬಹುದು ಅಂತ ಹೇಳಿಕೆನ ಕೊಟ್ಟಿದ್ರು. ಅರ್ಥ ಮಾಡ್ಕೊಳ್ಳಿ, ಜೂನ್ ನಿಂದಲೇ ದಾಸ್ತಾನು ಇದೆ ಅಂತೆ. ಸೊ ಇವರು ಅಕ್ಕಿ ಬದಲಾಗಿ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಆ ಹಣವನ್ನ ಸ್ಟಾಪ್ ಮಾಡ್ಬಿಟ್ರು. ಅಕ್ಕಿನೂ ಕೊಟ್ಟಿಲ್ಲ, ಹಣನೂ ಕೊಟ್ಟಿಲ್ಲ. ಕಾರಣ ಕೇಳಿದ್ರೆ ದಾಸ್ತಾನು ಇರ್ಲಿಲ್ಲ, ಹಣ ಕೊಡ್ತಿದ್ವಿ ಅಂತ ಅಂದ್ರು. ಈಗ ಹಣನೂ ಕೊಟ್ಟಿಲ್ಲ, 5-6 ತಿಂಗಳದಿಂದ ಹಣನೂ ಬಂದಿಲ್ಲ, ಬಟ್ ಅಲ್ಲಿ ದಾಸ್ತಾನು ಇದೆ ಅಂತೆ. ಸೊ 5-6 ತಿಂಗಳದಿಂದ ಇವರು ದಾಸ್ತಾನ ಇದ್ರೂ ಸಹಿತ ಅಕ್ಕಿನ ಯಾಕೆ ಖರೀದಿ ಮಾಡಿಲ್ಲ? ಅಕ್ಕಿ ತೆಗೆದುಕೊಂಡು ಬಂದು ಜನಗಳಿಗೆ ಕೊಡಬಹುದಿತ್ತಲ್ವಾ? ಸೊ ಈಗ ಈ ವಿವಾದದ ಕಿಡಿ ಹೊತ್ಕೊಂಡ ನಂತರ ಆಹಾರ ಸಚಿವರು ಎಚ್ಚೆತ್ಕೊಂಡು ಈ ಒಂದು ಘೋಷಣೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪರ್ಯಾಯವಾಗಿ ಏನ ಹಣ ಕೊಡ್ತಿದ್ವಲ್ಲ, ಹಣ ನಿಲ್ಲಿಸಿ ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಆದಷ್ಟು ಬೇಗ ಅಕ್ಕಿ ಜನಗಳಿಗೆ ತಲುಪಲಿ ಅನ್ನೋದು ಕೂಡ ನಮ್ಮ ಆಶಯ. ಒಟ್ಟಿನಲ್ಲಿ ಗ್ಯಾರಂಟಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆನ ಕೊಟ್ಟಿದ್ದು ಇದು ತಪ್ಪು. ಅಂತಂದ್ರೆ ಗ್ಯಾರಂಟಿ ನಿಂತು ಹೋಗಿದ್ಯಾ ಅಂತ ಕೇಳಿರೋದಿದೆ ಅಲ್ಲ, ಜನಗಳಿಗೆ ರಿಟರ್ನ್ ಪ್ರಶ್ನೆ ಮಾಡಿರೋದಿದೆ ಅಲ್ಲ, ಇದು ಅಕ್ಷಮ್ಯ ತಪ್ಪು. ಇನ್ನೊಂದು ಕಡೆಗೆ KJ ಜಾರ್ಜ್ ಅವರು ಸಂಬಳ ಏನ್ರಿ ಅದು 1-2ನೇ ತಾರೀಕು ಅಂತಂದ್ರೆ ಬಂದು ಬೀಳೋದಕ್ಕೆ ಅಂತ ಹೇಳಿದಾರಲ್ಲ, ಸೊ ಇದನ್ನ ಮಾತ್ರ ಸಾಕಷ್ಟು ವಿವಾದಕ್ಕೆ ಕಾರಣ ಆಯ್ತು. ಇದನ್ನ ಜನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ನೀವು ಜನಗಳಿಗೆ ಭಿಕ್ಷೆ ಹಾಕ್ತಾ ಇಲ್ಲ, ನೆನಪಿರ್ಲಿ, ನಿಮ್ಮ ಮನೆಯಿಂದ ಬಂದಿರೋ ಹಣವನ್ನ ನೀವು ಜನಗಳಿಗೆ ಕೊಡ್ತಾ ಇಲ್ಲ. ಜನ ಏನ್ ತೆರಿಗೆ ಕಟ್ಟಿದಾರಲ್ಲ ಆ ಹಣವೇ ಇವತ್ತು ನೀವು ಗ್ಯಾರಂಟಿ ಮೂಲಕ ಜನಗಳಿಗೆ ತಲುಪಿಸ್ತಿದ್ದೀರಿ. ಒಟ್ಟಿನಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ನೀವು ಇವತ್ತು ನೀವು ಏನ್ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದಿರಲ್ಲ, ಸೊ ಇದು ನಿಮ್ಮ ಮುಂದೆ ನೀವು ಅಧಿಕಾರಕ್ಕೆ ಏರ್ಬೇಕು ಅಂತಂದಾಗ ಅವಾಗೆಲ್ಲ ಇದೆಲ್ಲ ಇಂಪ್ಯಾಕ್ಟ್ ಆಗ್ತಿರತ್ತೆ. ಇವತ್ತಿನ ಈ ಹೇಳಿಕೆಗಳನ್ನ ಜನ ಯಾವ ರೀತಿ ತೆಗೆದುಕೊಳ್ತಿದ್ದಾರೆ, ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಕುತೂಹಲದಿಂದ ಕೂಡಿರುವಂತ ವಿಚಾರ. ಯಾಕಂತಂದ್ರೆ ಮುಂದೆಯೂ ಕೂಡ ನೀವು ಸರ್ಕಾರ ನಡೆಸಬೇಕು ಅನ್ನೋ ಒಂದು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ನಾನ್ ಸಿಎಂ ಆಗ್ತೀನಿ, ನೀನ್ ಸಿಎಂ ಆಗ್ತೀನಿ ಅನ್ನೋ ಒಂದು ಜಟಾಪಟಿಯು ಕೂಡ ನಡೀತಾ ಇದೆ. ಸೊ ಮುಂದೆ ಅಧಿಕಾರಕ್ಕೆ ಬರೋ ಆಸೆ ಕನಸುಗಳು ಇದ್ರೆ
ಈಗ ನೀವು ಸ್ವಲ್ಪ ಸರಿಯಾಗಿ ಮಾತನಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ತದನಂತರ ನೀವು ಒಂದ್ ಮಾತು ಹೇಳಿದ್ರಿ ಏನಂತಂದ್ರೆ ಸಂಬಳ ಏನ್ರಿ ಈ ರೀತಿಯಾಗಿ ನೀವು ಮಾತಾಡ್ತಿದ್ದೀರಲ್ಲ, ಅರ್ಥ ಮಾಡ್ಕೊಳ್ಳಿ. ಜನ ಹಾಕಿರೋ ಭಿಕ್ಷೆಯಿಂದಾಗಿ ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. ನೀವು ಜನಗಳಿಗೆ ಭಿಕ್ಷೆ ಹಾಕ್ತಾ ಇಲ್ಲ. ಈ ರೀತಿಯ ಅವಮಾನ ಆಗೋ ರೀತಿಯಾದಂತ ಮಾತುಗಳನ್ನ ಆಡೋದನ್ನ ನಿಲ್ಲಿಸಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.